ಬಂದಾಗ ಬಟ್ಟೆ ಇರಲಿಲ್ಲ, ಆ ಸ್ಥಿತಿ ಯಾರಿಗೂ ಬರೋದು ಬೇಡ. ಇಷ್ಟು ಕೋಟಿ ಆಸ್ತಿ ಮಡಗಿದ್ದು ಬಟ್ಟೆ ಇಲ್ಲದೆ ಮನಗಿದ್ದಾರೆ. ಇವತ್ತು ಇವ್ರು ನಿರ್ಗತಿಕರಲ್ಲ, ಸೊಸೆ ನೀರು ಚೆನ್ನಾಗಿದ್ದಾರೆ, ಮಕ್ಕಳು ಚೆನ್ನಾಗಿದ್ದಾರೆ, ಟೀ ಕೆಲವಿಟೆಲ್ಲ ಜೋರಾಗಿದ್ದಾರೆ ನೋಡಿ. ಅವ್ರ ಸಂಬಂಧಿಕರೆಲ್ಲ ಈಗ ಮೆಟ್ಲಡ್ಡಿಲಿದ್ದಾರೆ. ಮಾಧ್ಯಮದವ್ರು ಬಂದಿದ್ದಾರೆ. ದಯವಿಟ್ಟು ಮಾಧ್ಯಮದ ಮುಖಾಂತರ ತಮ್ಮ ಎಲ್ರಿಗೂ ಕೇಳ್ಕೊತೀನಿ, ನಿಮ್ಮ ತಂದೆ ತಾಯಿಗಳು ಬದುಕಿದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ, ಅವ್ರಿಗೆ ಮಗನ ಮೇಲೆ ಹೇಳಿದ್ರೆ ಮಗ ನಿಷ್ಠುರ ಆಗ್ತಾನೆ, ಸೊಸೆಂದಿರ ಮೇಲೆ ಹೇಳಿದ್ರೆ ಸೊಸೆ ಬಾಯಿ ನೋಡಿ. ಅವರು ಯಾರ ಮೇಲೂ ಬಿಡ್ತಾ ಇಲ್ಲ. ಅದೇ ತಾಯಿ ಕರುಣೆ ಅಂದರೆ, ಅದೇ ತಾಯಿ ಪ್ರೀತಿ ಅನ್ನೋದ್ರೆ. ನೀವೇನೇ ಮಡಗಿದ್ರು ನೋಡಿ, ಒಬ್ಬರ ಹೆಸರು ಹೇಳಿಲ್ಲ ಕೊನೆಗವರು. ಇಂಥ ಸೊಸೆ, ಇಂಥ ಮೊಮ್ಮಕ್ಕಳು ಯಾರ ಹೆಸರು ಹೇಳಿಲ್ಲ. ಅವ್ರು ಈಗಲೂ ಮುಚ್ಚಿ ಹಾಕತ್ತಿದ್ದಾರೆ, ಅವ್ರಿಗೆ ಇರೋ ಸಮಸ್ಯೆ ಮುಚ್ಚಾಕ್ತಿದ್ದಾರೆ. ಈ ಮಾಧ್ಯಮದ ಮುಖಾಂತರ ಹೇಳೋದು, ತಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಈಗ ನಮ್ಮ ಗಮನಕ್ಕೆ ಬಂದಿದೆ, ಪೊಲೀಸ್ ಇಲಾಖೆಯವ್ರಿಗೆ ಬಂದಿದ್ದಾರೆ, ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಅವ್ರು ಬಂದಿದ್ದಾರೆ, ಎಲ್ಲ ಇಲಾಖೆಯವರು ಇದ್ದಾರೆ, ಪೊಲೀಸ್ ಸಿಬ್ಬಂದಿಯವರು ಇದ್ದಾರೆ, ಮಾಧ್ಯಮದವರು ಇದ್ದಾರೆ. ಈಗ ನನ್ನ ಪ್ರಕಾರ ಇಷ್ಟು ವಿಡಿಯೋಗಳಾದ ನಂತರ ಅವರ ಮಕ್ಕಳು ಸೊಸೆಂದಿರೋ ಅದನ್ನು ಕ್ರಮ ತಗೋಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಟೈಮ್ ನಾವು ಬಂದು ನೋಡ್ತೀವಿ, ಈ ಪರಿಸ್ಥಿತಿಲಿ ಇರಬಾರ್ದು. ಇವರನ್ನ ಎಲ್ಲ ಈ ಸ್ಥಿತಿಲಿ ಇದ್ದರೆ ನಾವೇ ಆಶ್ರಮ ಕರ್ಕೊಂಡು ಹೋಗ್ತೀವಿ.